ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ಸಂಘರ್ಷ. ಎಂಟಿ ಮಾರ್ವಿಕ್ಸ್ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ. ಹಡಗಿನಲ್ಲಿದ್ದಂಥ 3 ಭಾರತೀಯ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಿಂತಿಲ್ಲ ಸಂಘರ್ಷ. ಎಂಟಿ ಮಾರ್ವಿಕ್ಸ್ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿರುವಂಥದ್ದು. ಹಡಗಿನಲ್ಲಿದ್ದಂಥ 3 ಭಾರತೀಯ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಅಮೆರಿಕ ಸೇನೆಯಿಂದ ನಡೆದಿದ್ದಂಥ ದಾಳಿ. ಒಮನ್ ಕಡಲ ತೀರದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಜೋರಾಗಿ ಹೊತ್ಕೊಂಡು ಉರಿತಾ ಇದೆ. ಈ ಸಂದರ್ಭದಲ್ಲಿ ಮಾರ್ವಿಕ್ಸ್ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿತ್ತು. ಆ ಹಡಗಿನಲ್ಲಿ 3 ಭಾರತೀಯ ಸಿಬ್ಬಂದಿಗಳಿದ್ರು, ಅವರು ಸಾವನ್ನಪ್ಪಿದ್ದಾರೆ. ಇನ್ನೊಂದು ಹಡಗಿನ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಭಾರತೀಯರಿದ್ದಂಥ 3ನೇ ಹಡಗಿನ ಮೇಲೆ ದಾಳಿ. ಶಿನಾಸ್ ಬಂದರ್ನಲ್ಲಿ ಹಡಗಿನ ಮೇಲೆ ದಾಳಿ ಮಾಡಲಾಗಿತ್ತು. ಒಮನ್ನಲ್ಲಿರುವಂಥ ರಾಯಭಾರ ಕಚೇರಿ ಮಾಹಿತಿಯನ್ನ ಕೊಟ್ಟಿದೆ. ಒಮನ್ನ ಶಿನಾಸ್ ಪೋರ್ಟ್ನಲ್ಲಿದ್ದಂಥ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ. ಸದ್ಯ ಒಮನ್ ರಾಯಭಾರ ಕಚೇರಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ. ಆ ದಾಳಿಯಾದ ನಂತರದ ದೃಶ್ಯಾವಳಿಯನ್ನ ಗಮನಿಸಬಹುದು ನೀವು. ಅಮೆರಿಕದ ದಾಳಿಯಿಂದ ಅಲ್ಲಿ ಭಾರತೀಯರು 3 ಸಿಬ್ಬಂದಿ ಸಾವನ್ನಪ್ಪಿರೋದು. ಓಮನ್ ಹತ್ರ ಏನಕ್ಕೆ ದಾಳಿ ಮಾಡಿದ್ರು? ಯಾಕಂದ್ರೆ ಇಲ್ಲಿ ಇರಾನ್ ಹತ್ರ ದಾಳಿ ಆಗಿದ್ರೆ ಇರಾನ್ ಹಡಗುಗಳು ಅಂತ ಅನ್ಕೋಬಹುದಿತ್ತು. ಭಾರತೀಯರಿದ್ದಂತ ಹಡಗಿನ ಮೇಲೆ ದಾಳಿ ಆಗಿದೆ. ಅದು ಭಾರತೀಯ ಹಡಗ ಅಥವಾ ಇರಾನ್ದು ಅನ್ನುವಂತ ಏನಾದ್ರು ಇರಾನ್ದ ಹಡಗು ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿ ದಾಳಿಯನ್ನ ಮಾಡ್ಲಾಯ್ತಾ? ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಅಮೆರಿಕ ಸೇನೆಯಿಂದ ಆಗಿರುವಂತ ದಾಳಿ ಇದು. ಈಗ ಆಲ್ರೆಡಿ 3 ಭಾರತೀಯರು ಸಾವನ್ನಪ್ಪಿದ್ದಾರೆ. ಇನ್ನೊಂದು ಹಡಗಿನ ಮೇಲೂ ಕೂಡ ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕತಾರ್ನ ಒಮನ್ ರಾಯಭಾರ ಕಚೇರಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ. ಇನ್ನು ಏನೇನಾಗಿದೆ ಅನ್ನುವಂಥದ್ರ ಬಗ್ಗೆ. ಇರಾನ್ನಿಂದ ತೈಲ ಸಾಗಿಸುವ ಯತ್ನ ನಡೆದಿತ್ತು. ಇರಾನ್ನಿಂದ ತೈಲ ಸಾಗಿಸುವಂತ ಯತ್ನ ನಡೆದಿತ್ತು. ಓಮನ್ ಮೂಲಕ ತೈಲ ಸಾಗಿಸಲಾಗ್ತಾ ಇತ್ತು. ಅಮೆರಿಕ ವಿಧಿಸಿದ್ದಂತ ದಿಗ್ಬಂಧನ ಉಲ್ಲಂಘನೆ ಆಗಿದೆ. ಅದಕ್ಕಾಗಿನೇ ಎಂಟಿ ಮಾರ್ವಿಕ್ಸ್ ಹಡಗಿನ ಮೇಲೆ ದಾಳಿ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಯಾವ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಲಾಗಿದೆ ಅನ್ನೋದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇರಾನ್ನಿಂದ ತೈಲ ಸಾಗಿಸುವಂತ ಯತ್ನ ಅಂತೆ. ಒಮನ್ ಮೂಲಕ ತೈಲ ಸಾಗಿಸಲಾಗ್ತಾ ಇತ್ತು. ಅಮೆರಿಕ ವಿಧಿಸಿದ್ದಂತ ದಿಗ್ಬಂಧನ ಉಲ್ಲಂಘನೆ ಆಗಿದೆ. ಅದಕ್ಕೋಸ್ಕರ ನಾವು ದಾಳಿಯನ್ನ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಮೆರಿಕ ಸೆಂಟ್ರಲ್ ಕಮಾಂಡ್ನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ದಾಳಿಯ ತೀವ್ರತೆ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಏನೇನಾಗಿದೆ ಅನ್ನುವಂಥದ್ರ ಬಗ್ಗೆ ಒಮನ್ ರಾಯಭಾರ ಕಚೇರಿ ಮಾಹಿತಿ ಸಂಗ್ರಹಿಸ್ತಾ ಇದೆ. ಇರಾನ್ನಿಂದ ತೈಲ ಸಾಗಿಸಲಾಗ್ತಾ ಇತ್ತು. ಅದು ಒಮನ್ ಮುಖಾಂತರ. ದಿಗ್ಬಂಧನ ಇತ್ತಂತೆ. ಅಮೆರಿಕ ದಿಗ್ಬಂಧನ ಹಾಕಿತ್ತು. ಅದನ್ನ ಲೆಕ್ಕಿಸದೆ ಅಲ್ಲಿ ಸಾಗಣೆ ಮಾಡಲಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಸ್ಪಷ್ಟನೆ ಇದು. ಮಧ್ಯಪ್ರಾಚ್ಯ ಒತ್ತುರಿತಾ ಇದೆ. ಈ ಸಂದರ್ಭದಲ್ಲಿ ಭಾರತೀಯರು ಕೂಡ ಸಾವನ್ನಪ್ಪಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನನ್ನ ಸೀನಿಯರ್ ಕಲೀಗ್ ಶರ್ಮಿತಾ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಶರ್ಮಿತಾ, ಈ ಒಂದು ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈಗ ಸದ್ಯಕ್ಕೆ? ಫೈನ್. ಈಗ 3 ಹಡಗಿನ ಮೇಲೆ ದಾಳಿ ಆಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರೋದು ಪೃಥ್ವಿ. ಅದರಲ್ಲಿ 23 ಮಂದಿ ಭಾರತೀಯ ಸಿಬ್ಬಂದಿ ಇದ್ರು ಅಂತ ಹೇಳಿ ಮಾಹಿತಿ ಇದೆ. ಅದರಲ್ಲಿ 3 ಜನ ಮೃತರಾಗಿದ್ದಾರೆ ಅಂತ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಈಗ ಅಮೆರಿಕ ರಾಯಭಾರ ಕಚೇರಿಗೆ ಭಾರತದ ಮೂಲದಿಂದ ಈಗ ಒಂದು ಮಾಹಿತಿ ಹೋಗಿದೆ. ಅಂದರೆ ಸಮನ್ಸ್ ರೀತಿ ಕೇಳಿದ್ದಾರೆ. ಈ ದಾಳಿ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿ ಬೇಕು. ಎಷ್ಟು ಭಾರತೀಯರು ಆ 3 ಹಡಗಿನಲ್ಲಿ ಇದ್ರು, ಎಷ್ಟು ಜನ ಮೃತಪಟ್ಟಿದ್ದಾರೆ, ಈ ದಾಳಿಯ ಕುರಿತಂತೆ ನಮಗೆ ಮಾಹಿತಿ ಬೇಕು. ಅದು ಒಮಾನ್ ಕಡಲ ತೀರದಲ್ಲಿ ಆಗಿರುವಂಥ ದಾಳಿ. ಇನ್ನು ಈ ಸಂಘರ್ಷದ ಬಗ್ಗೆ ಟ್ರಂಪ್ ಮೊನ್ನೆಯಿಂದ ನಾವು ನೋಡ್ತಾ ಇದ್ವಿ, ಸ್ವಲ್ಪ ನ್ಯೂಟ್ರಲ್ ಆಗೇ ಇದ್ರು. ಈ ದಾಳಿ ಬೇಡ, ಈ ಹಂತದಲ್ಲಿ ರಾಜತಾಂತ್ರಿಕ ಮಾತುಕತೆಗಳು ಅಂತಿಮ ಹಂತದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ದಾಳಿ ಪ್ರತಿದಾಳಿ ಮಾಡ್ತಾ ಹೋದ್ರೆ ಮತ್ತೆ ಜಾಗತಿಕವಾಗಿ ಪರಿಣಾಮ ಬೀರುತ್ತೆ ಅಂತ ನ್ಯೂಟ್ರಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಬಟ್ ಈಗ ಅವರು ಕೂಡ ದಾಳಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ತಾಕತ್ತಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂಘರ್ಷ ಮತ್ತಷ್ಟು ಉಲ್ಬಣಗೊಂಡ್ರೆ ಅಥವಾ ತೀವ್ರ ಸ್ವರೂಪವನ್ನು ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಜಾಗತಿಕವಾಗಿಯೂ ನಾವು ಆಲ್ರೆಡಿ ಈಗ ಮತ್ತೆ ಎಫೆಕ್ಟ್ ಅನ್ನು ಗಮನಿಸ್ತಾ ಇದ್ದೀವಿ. ಅಂದರೆ
ಎಲ್ಲವೂ ಸರಿ ಹೋಗ್ತಾ ಇದೆ ಪರಿಸ್ಥಿತಿ ಅನ್ನೋ ಹಂತದಲ್ಲಿ ಈಗ ಮತ್ತೆ ಸಂಘರ್ಷ ತೀವ್ರಗೊಳ್ತಾ ಇರೋದ್ರಿಂದ ಅದರಲ್ಲೂ ಈಗ ಭಾರತೀಯರಿದ್ದಂಥ ಹಡಗಿನ ಮೇಲೆ ದಾಳಿ ಆಗಿರೋದ್ರಿಂದ ಭಾರತ ಇದಕ್ಕೆ ಯಾವ ಥರ ಒಂದು ರೆಸ್ಪಾನ್ಸ್ ಅನ್ನ ಮಾಡುತ್ತೆ, ಭಾರತದ ಹಡಗು ಅಂತ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಶರ್ಮಿತಾ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ಲಾರಿಟಿ? ಭಾರತಕ್ಕೆ ಸೇರಿದಂತ ಹಡಗಿನ ಮೂರನ್ನು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಅಧಿಕೃತವಾಗಿ ಮಾಹಿತಿ ಬರಬೇಕು ಪೃಥ್ವಿ. ಆದ್ರೆ ಇದರಲ್ಲಿ 23ಕ್ಕೂ ಹೆಚ್ಚು ಮಂದಿ ಭಾರತೀಯರು ಇದ್ರು, ಸಿಬ್ಬಂದಿಗಳು ಇದ್ರು ಅಂತ ಹೇಳಿ ಮಾಹಿತಿ ಇದೆ ಪೃಥ್ವಿ. ಹಾಗಾಗಿ 3 ಜನ ಮೃತಪಟ್ಟಿದ್ದಾರೆ. ಇನ್ನುಳಿದ ಹಡಗುಗಳಲ್ಲಿ ಎಷ್ಟು ಜನ ಭಾರತೀಯ ಸಿಬ್ಬಂದಿ ಇದ್ರು ಅನ್ನೋದು ಇನ್ನಷ್ಟೇ ಅಫಿಷಿಯಲ್ ಆಗಿ ಮಾಹಿತಿ ಸಿಗಬೇಕು. ಈ ನಿಟ್ಟಿನಲ್ಲೇ ಭಾರತೀಯರು ಅಂದ್ರೆ ಅಮೆರಿಕ ರಾಯಭಾರ ಕಚೇರಿಗೆ ಈ ಬಗ್ಗೆ ಅಫಿಷಿಯಲ್ ನಮ್ಗೆ ಮಾಹಿತಿ ಬೇಕು ಅಂತ ಹೇಳಿ ಸಮನ್ಸ್ ಮುಖೇನ ಒಂದು ಮಾಹಿತಿಯನ್ನ ಕೇಳಿದ್ದಾರೆ. ಓಕೆ, ಧನ್ಯವಾದ ಶರ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾರ್ನಲ್ಲಿ ಶವ, ಅಮ್ಮನ ಮೋಜು ಮಸ್ತಿ, ಮಗಳ ಶವದ ಜೊತೆಗೆ 12 ಗಂಟೆ ಜಾಲಿ ರೈಡ್, ಸಾಕ್ಷ್ಯ ನಾಶ ಮಾಡಿದ್ರ ಪೊಲೀಸರು. ಕಿರಾತಕಿ ಅಮ್ಮ ಪ್ರಿಯಾಂಕಾ ಬಂಧನ ಯಾವಾಗ? ಅಯ್ಯೋ ಕಂದ, ಜಸ್ಟಿಸ್ ಫಾರ್ ವೆನೆಲ್ಲಾ. ಬೆಂಗಳೂರಿನಲ್ಲಿ ಬಾಲಕಿ ವೆನೆಲ್ಲಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯೂಸ್ 18ನಲ್ಲಿ ಜಸ್ಟಿಸ್ ಫಾರ್ ವೆನೆಲ್ಲಾ ಅಭಿಯಾನವನ್ನು ಮಾಡಲಾಗ್ತಾ ಇದೆ. ಆರೋಪಿ ಪಾಪಿ ಪ್ರಿಯಾಂಕಾ ಬಂಧನ ಯಾವಾಗ ಅನ್ನುವಂಥದ್ದಕ್ಕೆ ಪೊಲೀಸರು ಯಾವಾಗ ಉತ್ತರ ಕೊಡ್ತಾರೆ ಕಾದ್ ನೋಡಿ. ಎಂತೆಂಥವ್ರನ್ನೋ 2-3 ದಿನದಲ್ಲೇ ಹುಡುಕಿರುವಂತ ಪೊಲೀಸರಿಗೆ ಪ್ರಿಯಾಂಕಾ ಪರಾರಿಯಾಗಿರುವಂತವಳನ್ನ ಹುಡುಕೋದಕ್ಕೆ ಆಗ್ತಾ ಇಲ್ವಾ ಅಂತ ಅಷ್ಟೊಂದು ಸವಾಲಿದೆಯಾ? ಹೆಣ್ಣುಮಗಳು ಆ ರೀತಿಯಾಗಿ ಪೊಲೀಸರನ್ನ ಯಾಮಾರಿಸಿ ಎಸ್ಕೇಪ್ ಆಗಿದ್ದಾಳ? ಅದಕ್ಕೆ ಉತ್ತರ ಸಿಗಬೇಕು. ಕಾರಲ್ಲಿ ಮಗಳ ಶವ, ಪ್ರಿಯಕರನ ಜೊತೆ ಜಾಲಿ ರೈಡ್. ಬೆಂಗಳೂರಿನಿಂದ ಕೋಲಾರಕ್ಕೆ ಹೋಗಿ ತಾಯಿ ಪಾರ್ಟಿ. ಕಾರಿನಲ್ಲಿ ಶವವಿಟ್ಟು ಕಾಫಿ ಡೇನಲ್ಲಿ ತಾಯಿ ಪಾರ್ಟಿಯನ್ನ ಮಾಡಿದ್ದಾಳೆ. ಕಾರಲ್ಲಿ ಮಗುವಿನ ಶವ ಇದೆ. ಅವಳು ನೋಡಿದ್ರೆ ಎಂಜಾಯ್ ಮಾಡ್ತಾ ಇದ್ಲು, ಪಾರ್ಟಿ ಮಾಡ್ತಾ ಇದ್ಲು. 25ನೇ ತಾರೀಕು ಅವಳು ಬರ್ತಡೆ. ಮಗುನೇ ಸಾವನ್ನಪ್ಪಿದೆ. ಅದ್ರ ಬಗ್ಗೆ ಪಾಪ ಪ್ರಜ್ಞೆ ಇಲ್ಲ. ತನ್ನ ಮಗು ತಾನು ಹೆತ್ತು ಹೊತ್ತು ಸಾಕಿದಂತ ಮಗು ಸಾವನ್ನಪ್ಪಿದೆ. ಅದ್ರ ಬಗ್ಗೆ ದುಃಖ ಇಲ್ಲ, ನೋವಿಲ್ಲ, ಬೇಜಾರಿಲ್ಲ, ಎಂಜಾಯ್ ಮಾಡ್ತಾ ಇದ್ದಾಳೆ. ಸುಮಾರು 12 ಗಂಟೆ ಮಗಳ ಶವದ ಜೊತೆಗೆ ಸುತ್ತಾಡಿದ್ದಾಳೆ. ಕೊಲೆ ಅಂತ ಗೊತ್ತಿದ್ರೂ ಕೂಡ ಕಾಡುಗೋಡಿ ಪೊಲೀಸರು ಎಂಜಲು ಕಾಸಿಗೆ ಡೀಲ್ ಆಗಿದ್ರ ಅಂತ ಪ್ರಶ್ನೆ ಬಂದಿದೆ. ಏಕೆಂದ್ರೆ ಅಲ್ಲಿ ಫಸ್ಟ್ ಟೈಮ್ ಡಾಕ್ಟರ್ ಹತ್ರ ಹೋದಂತ ಸಂದರ್ಭದಲ್ಲೇ ಡಾಕ್ಟರ್ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಆಗಿತ್ತು. ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಲಾಗಿದೆ, ಹೊಟ್ಟೆ ಭಾಗಕ್ಕೆಲ್ಲ ಏಟಾಗಿದೆ, ಮೂಳೆ ಮುರಿದಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಮಾಹಿತಿ ಇತ್ತು. ಇಷ್ಟೆಲ್ಲ ಇದ್ರೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಈ ಒಂದು ಪ್ರಕರಣ, ಅರೆಸ್ಟ್ ಆಗದ ರೀತಿಯಲ್ಲಿ, ಹಳ್ಳ ಹಿಡಿಯುವ ರೀತಿಯಲ್ಲಿ ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಾಲಕಿ ವೆನೆಲ್ಲಾ ಕೊಲೆ ಪ್ರಕರಣದ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡುಗೋಡಿ ಪೊಲೀಸರ ಕರ್ತವ್ಯ ಲೋಪ, ಮಹದೇವಪುರ ಉಪವಿಭಾಗ ಎಸಿಪಿಯಿಂದ ವರದಿಯನ್ನ ಕೊಡಲಾಗಿದೆ. ಕರ್ತವ್ಯ ನಿರತ ಪೊಲೀಸರು ಲೋಪವನ್ನ ಎಸಗಿದ್ದಾರೆ ಅಂತ ಡಿಸಿಪಿ ಸೈದುಲ್ಲಾ ಅದಾವತ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ತನಿಖಾಧಿಕಾರಿ ನಿಂಗರಾಜ್, ಇನ್ಸ್ಪೆಕ್ಟರ್ ರಂಗಸ್ವಾಮಿ ಈ ಇಬ್ಬರಿಂದ ಕರ್ತವ್ಯ ಲೋಪ ಅಂತ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಗುಬ್ಬಿ ಮೇಲ್ ಬ್ರಹ್ಮಾಸ್ತ್ರ ಆಗ್ತಾ ಇದೆಯಾ ಅಂತ ಈ ಪ್ರಕರಣದಲ್ಲಿ ದೊಡ್ಡವರು ಎಸ್ಕೇಪ್ ಆಗ್ಬಿಟ್ರ ಪೊಲೀಸ್ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಇದೆ. ಅಸಹಜ ಸಾವು ಅಂತ ದೂರು ದಾಖಲಿಸಿ ಸೈಲೆಂಟ್ ಆಗಿದ್ರು. UDR ದಾಖಲೆ ಮಾಡಿಕೊಂಡಿದ್ದು ಫಸ್ಟ್ ಅನ್ಯಾಚುರಲ್ ಡೆತ್ ಅಂತ. ಆದರೆ ಅಸಹಜ ಸಾವು ಅಂತ ಬಂದ ಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಬೇಕಾಗಿತ್ತಲ್ಲ, ತನಿಖೆನೇ ಮಾಡಲಿಲ್ಲ ಇವರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಮಾದೇಶ, ನಮ್ಮ ರಾಜ್ಯದಲ್ಲಿ ಪೊಲೀಸರು ಎಷ್ಟು ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ ಅನ್ನುವಂಥದ್ದನ್ನ ನಾವು ಈ ಹಿಂದಿನ ಕೆಲವು ಪ್ರಕರಣದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಎಂತ ಬಿಲದಲ್ಲಿದ್ರೂ ಕೂಡ ಹುಡ್ಕೊಂಡ್ ಬಂದಿರುವಂಥದ್ದು ನೋಡಿದ್ವಿ. ಆದ್ರೆ ಈ ಪ್ರಕರಣ ದಾಖಲಾಗಿ ಜೂನ್ 4ನೇ ತಾರೀಕು ಹತ್ತತ್ರ 8 ದಿನ ಆಗಿದೆ. ಇನ್ನೂ ಕೂಡ ಆ ತಾಯಿಯನ್ನ ಬಂಧಿಸಿಲ್ಲ ಅಂದ್ರೆ ಇನ್ನಷ್ಟು ಅನುಮಾನ ಈ ಪ್ರಕರಣದಲ್ಲಿ ಕಾಡ್ತಾ ಇದೆ. ಅದರ ಜೊತೆಗೆ ಗುಬ್ಬಿ ಮೇಲ್ ಬ್ರಹ್ಮಾಸ್ತ್ರ ಅನ್ನುವಂತ ರೀತಿಯಲ್ಲಿ ಇಬ್ಬರ ಮೇಲೆ ಕ್ರಮ ಆಗ್ತಾ ಇದೆಯಾ? ದೊಡ್ಡ ಅಧಿಕಾರಿಗಳು ಸೇಫ್ ಆಗ್ಬಿಟ್ರಾ ಅಂತ? ಖಂಡಿತ ಪೃಥ್ವಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ಎಫ್ಐಆರ್ ದಾಖಲು ಮಾಡಬೇಕು ಅಂತೇಳಿ ಮಗುವಿನ ತಂದೆ ಪ್ರವೀಣ್ ಓಡಾಟ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಅವ್ರ ಅಕ್ಕ ಕೂಡ ಎಸಿಪಿ ಈಗ ಏನ್ ವರದಿ ಕೊಟ್ಟಿದ್ದಾರಲ್ಲ ಎಸಿಪಿ ಅವ್ರಿಗೂ ಕೂಡ
ಭೇಟಿ ಮಾಡಿ ಈ ಒಂದು ಪ್ರಕರಣದಲ್ಲಿ ಎಫ್ಐಆರ್ ದಾಖಲು ಮಾಡಬೇಕು, ತನಿಖೆ ಮಾಡಬೇಕು ಅಂತೇಳಿ ಅವರನ್ನು ಕೂಡ ಭೇಟಿ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕರೆಕ್ಟ್ ಆಗಿ ರಿಯಾಕ್ಟ್ ಅನ್ನ ಮಾಡಿರೋದಿಲ್ಲ. ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿರೋದಿಲ್ಲ. ಯಾವುದೇ ಒಂದು ಯುಡಿಆರ್ ರಿಪೋರ್ಟ್ ನಲ್ಲಿ ಯುಡಿಆರ್ ಪ್ರಕರಣದಲ್ಲಿ ಏನೇ ಇದ್ರೂ ಕೂಡ ಆ ಒಂದು ಪ್ರಕರಣದಲ್ಲಿ ಏನ್ ನಡೀತಿದೆ, ಏನೆಲ್ಲ ಎವಿಡೆನ್ಸ್ ಗಳಿದಾವೆ, ಆರೋಪಿಗಳ್ಯಾರು, ಮತ್ತೆ ತನಿಖಾ ಅಂತ ಎಲ್ಲಿವರೆಗೂ ಬಂದಿದೆ ಅಂತೇಳಿ ಇನ್ಸ್ಪೆಕ್ಟರ್ ಸೂಪರ್ವೈಸ್ ಮಾಡುವಂತ ಕೆಲಸವನ್ನು ಮಾಡಬೇಕು. ಜೊತೆಗೆ ಆ ಒಂದು ವಿಚಾರದ ಬಗ್ಗೆ ಹಿರಿಯ ಅಧಿಕಾರಿಗಳು ಎಸಿಪಿಗೆ ಅದನ್ನ ರಿಪೋರ್ಟ್ ಅನ್ನ ಮಾಡಬೇಕು. ಎಸಿಪಿ ಡಿಸಿಪಿಗೆ ರಿಪೋರ್ಟ್ ಅನ್ನ ಮಾಡ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳಿಗೆ ಗಮನಕ್ಕಿದ್ರೂ ಕೂಡ ಯಾಕೆ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯನ ವಹಿಸಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಪ್ರಶ್ನೆಗೆ ಗ್ರಾಸವಾಗಿದೆ. ನಿಜಕ್ಕೂ ಕೂಡ ಇಲ್ಲಿ ಆರೋಪಿಗಳ ಜೊತೆ ಶಾಮೀಲ್ ಆಗಿದ್ರ ಅಧಿಕಾರಿಗಳು ಅನ್ನುವಂತಹ ಒಂದಷ್ಟು ಅನುಮಾನಗಳು ದಟ್ಟವಾಗಿ ಕಾಡ್ತಿದ್ದಾವೆ. ಯಾಕಂದ್ರೆ ಪ್ರಕರಣದಲ್ಲಿ ಪಿಎಂ ರಿಪೋರ್ಟ್ ಬಂದು ಅಂದ್ರೆ ಮಾರ್ಚ್ 25ನೇ ತಾರೀಕು ಯಾವಾಗ ಕೊಲೆ ನಡೆಯುತ್ತೋ ಅದೇ ದಿನದಲ್ಲಿ ವೈದ್ಯರು ಅಭಿಪ್ರಾಯವನ್ನ ಕೊಡ್ತಾರೆ. ಇಲ್ಲಿ ಮಗುವಿನ ಮೇಲೆ ಒಂದಷ್ಟು ಗಾಯದ ಗುರುತುಗಳಿದಾವೆ, ಮತ್ತೆ ಉಸಿರುಗಟ್ಟಿಸಿದೆ ಅಂತೇಳಿ ಗೊತ್ತಾಗ್ತಿದೆ. ಒಂದಷ್ಟು ರಿಪೋರ್ಟ್ಗಳಿದೆ, ಅಫಿಷಿಯಲ್ ರಿಪೋರ್ಟ್ ಇಲ್ಲ ಅಂದ್ರೂ ಕೂಡ ಒಂದಷ್ಟು ಅಭಿಪ್ರಾಯವನ್ನ ಕೊಡ್ತಾರೆ. 2-3 ದಿನದಲ್ಲಿ ಅಫಿಷಿಯಲ್ ರಿಪೋರ್ಟ್ ಕೂಡ ಪಿಎಂ ರಿಪೋರ್ಟ್ ಬರುತ್ತೆ. ಅಷ್ಟಾಗಿಯೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಇಲ್ಲಿ ನಿರ್ಲಕ್ಷ್ಯ ವಹಿಸಿದ್ರು? ಓಕೆ, ಆ ಒಂದು ಸಂದರ್ಭದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರು ಅಂದ್ರೂ ಕೂಡ ಯಾವಾಗ ತಂದೆ ಸ್ವತಃ ನಿಂತು ಪ್ರತಿದಿನವೂ ಕೂಡ ಸ್ಟೇಷನ್ಗೆ ಅಲಿತಾರೆ, ಈ ಒಂದು ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಕನಿಷ್ಠ ಪಕ್ಷ ಆರೋಪಿಗಳನ್ನ ವಿಚಾರಣೆ ಮಾಡೋದನ್ನು ಕೂಡ ಮಾಡಿಲ್ಲ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ತನಿಖಾಧಿಕಾರಿಯಾಗಿದ್ದಂತ ನಿಂಗರಾಜು, PSI ನಿಂಗರಾಜು ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿಲ್ಲ. ಬದಲಾಗಿ ಆರೋಪಿಗಳಿಗೆ ಸಾಕ್ಷ್ಯನಾಶ ಮಾಡೋದಕ್ಕೆ ಏನ್ ಟೈಮ್ ಬೇಕಿತ್ತಲ್ಲ, ಬೇಜಾನ್ ಟೈಮ್ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ತನಿಖೆ ವೇಳೆ ಗೊತ್ತಾಗಿದೆ. ಆರೋಪಿಗಳು ನೀಟಾಗಿ ತಮ್ಮ ಕೆಲಸ ಏನ್ ಮಾಡಬೇಕಾಗಿತ್ತು, ಎಲ್ಲೆಲ್ಲಿ ಸಿಸಿಟಿವಿಗಳು ಸಿಕ್ಕಿಲ್ಲ. ಜೊತೆಗೆ ಎಲ್ಲ ಸದ್ದಾಗಿದೆ, ಸಾಕ್ಷ್ಯನಾಶದ ವಿಚಾರ, ಲೋಕಾಯುಕ್ತದವರ ರಿಪೋರ್ಟು ಅಷ್ಟಾದ್ಮೇಲೆ ಓಕೆ ಒಂದಿಬ್ಬರ ಮೇಲೆ ಕ್ರಮ ಅನ್ನುವಂತ ರೀತಿಯಲ್ಲಿ ಕೈಗೊಂಡಿದ್ದಾರೆ. ಹೋಗ್ಲಿ, ಅಟ್ಲೀಸ್ಟ್ ಈಗಲಾದ್ರೂ ಅಸಲಿಯಾಗಿ ನೆಟ್ಟಗೆ ತನಿಖೆ ಆಗ್ತಾ ಇದೆಯಾ? ಸಾಕ್ಷ್ಯ ಯಾವ್ದೆಲ್ಲ ನಾಶ ಆಗಿದೆ ಅಂತೆಲ್ಲ ಹೇಳಲಾಗ್ತದೆ, ಎಲ್ಲೆಲ್ಲ ಎಡವಟ್ಟಾಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಈಗ ಅದ್ರ ಬಗ್ಗೆ ಏನಾದ್ರೂ ತನಿಖೆ ಆಗ್ತಾ ಇದೆಯಾ? ಸಾಕ್ಷ್ಯವನ್ನ ಸಂಗ್ರಹಿಸ್ತಾ ಇದ್ದಾರಾ ಅಥವಾ ಸೈಲೆಂಟ್ ಆಗ್ಬಿಟ್ಟಿದಾರ? ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣ ಆಗಿ ಸುಮಾರು 2-3 ತಿಂಗಳು ಆಗಿರೋ ಕಾರಣದಿಂದಾಗಿ ಈಗ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಸಿಗ್ತಿಲ್ಲ. ಇಲ್ಲಿ ಕರ್ತವ್ಯ ಲೋಪ ಆಗೋದಕ್ಕೂ ಕೂಡ ಅದೇ ಕಾರಣ. ಯಾಕಂದ್ರೆ ಸಿಸಿಟಿವಿ ಫುಟೇಜ್ ಕಲೆಕ್ಟ್ ಮಾಡೋದಕ್ಕೆ ಅಂತೇಳಿ ತನಿಖಾ ತಂಡ ಹೋಗಿದ್ದು ಸುಮಾರು 40 ದಿನಗಳ ನಂತರ. ಯಾಕಂದ್ರೆ ಯಾವುದೇ ಒಂದು ಸಿಸಿಟಿವಿ ಇದ್ರೂ ಕೂಡ 35 ದಿನಗಳ ಕಾಲ ಬ್ಯಾಕಪ್ ಇರುತ್ತೆ. ಜಾಸ್ತಿ ಅಂದ್ರೆ ಹೈಯೆಸ್ಟ್ ಅಂದ್ರೆ 45 ದಿನಗಳ ಕಾಲ ಸಿಸಿಟಿವಿ ಬ್ಯಾಕಪ್ ಇರುತ್ತೆ. ಅದಾದ್ಮೇಲೆ ಆಟೋಮೆಟಿಕ್ಲಿ ಓವರ್ಲ್ಯಾಪ್ ಆಗುತ್ತೆ ಅಥವಾ ಡಿಸ್ಟ್ರಾಯ್ ಆಗುತ್ತೆ. ಇದು ಎಲ್ಲಾ ಸಿಸಿಟಿವಿಗಳು ಕೂಡ ಅದೇ ರೀತಿಯಾದಂತಹ ಸಿಸ್ಟಮ್ ಇರುತ್ತೆ. ಈ ಒಂದು ಪ್ರಕರಣದಲ್ಲಿ ತನಿಖೆ ಮಾಡುತ್ತಿದ್ದಂತ ತನಿಖಾ ತಂಡ ಸ್ಟಾರ್ಟಿಂಗ್ ನಲ್ಲಿ ಪ್ರಕರಣ ಯಾವಾಗ ದಾಖಲಾಗುತ್ತೆ, ಯಾವಾಗ ಈ ರೀತಿಯಾದಂತಹ ಒಂದು ರಿಪೋರ್ಟ್ ಬರುತ್ತೆ, ಆಗಲೇ ಅಲರ್ಟ್ ಆಗಿ ಬೇಕಾದಂತಹ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕು. ಅಂತಹ ಮೇಜರ್ ಮಿಸ್ಟೇಕ್ ಗಳನ್ನ ಇಲ್ಲಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಕರ್ತವ್ಯ ಲೋಪ ಅಂತ ತನಿಖೆ ವೇಳೆ ಗೊತ್ತಾಗಿದೆ, ಇಲಾಖಾ ತನಿಖೆ ವೇಳೆ ಗೊತ್ತಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧವೂ ಕೂಡ ಕರ್ತವ್ಯ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆ ಮಾಡಲಾಗಿದೆ. ತನಿಖಾಧಿಕಾರಿಗಳ ವಿರುದ್ಧ ಸಲ್ಲಿಕೆ ಮಾಡಲಾಗಿದೆ. ಈಗ ತನಿಖೆ ಮಾಡಿದ್ರು ಕೂಡ ಅಂದ್ರೆ ಹೆಸರಿಗೆ ಇಷ್ಟೆಲ್ಲ ಚರ್ಚೆ ಆಗ್ತಿದೆ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆ, ಅಂದ್ರೆ ಕಮಿಷನರ್ ಗಮನಕ್ಕೆ ಬಂದಿದೆ. ಲೋಕಾಯುಕ್ತ ಅಧಿಕಾರಿಗಳು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಕಳೆದ 8 ದಿನದಿಂದ ಎಫ್ಐಆರ್ ಅನ್ನ ಅಂದ್ರೆ 4ನೇ ತಾರೀಕು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಿದ್ದಾರೆ. ಈಗಲೂ ಕೂಡ ಸರಿಯಾದಂತಹ ತನಿಖೆ ಆಗ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಬೇಕು. ಅಂದ್ರೆ ಈಗಾಗಲೇ ಪ್ರಿಯಾಂಕಾ ನಾಪತ್ತೆಯಾಗಿ 4-5 ದಿನಗಳಾಯಿತು. ಇಲ್ಲಿವರೆಗೂ ಕೂಡ ಆಕೆಯನ್ನ ಪತ್ತೆ ಮಾಡುವಂತ ಕೆಲಸವನ್ನ ಆರೋಪಿಗಳು ಮಾಡಿಲ್ಲ. ಮತ್ತೆ ಆಕೆಯ ವಿರುದ್ಧ ಈಗಾಗಲೇ ಏನ್ ಬೇಲ್ ಸಿಕ್ಕಿದೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮುಂದಾಲೋಚನೆ ಮಾಡ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮತ್ತೊಂದು ಕಡೆ ಆರೋಪಿ ಮೋಹನ್ ಅನ್ನ ವಿಚಾರಣೆ ಮಾಡಿ ಆತನಿಂದ ಹೇಳಿಕೆ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆತ ಒಂದಷ್ಟು ವಿಚಾರಗಳನ್ನು ಕೂಡ ತನಿಖೆ ವೇಳೆ ವಿಚಾರಣೆ ವೇಳೆ ಬಾಯಿ ಬಿಡ್ತಿದ್ದಾರೆ, ಒಂದಷ್ಟು ತಪ್ಪುಗಳನ್ನು ಕೂಡ ಒಪ್ಪಿಕೊಳ್ತಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಪ್ರಿಯಾಂಕಾ ಎಲ್ಲಿದ್ದಾಳೆ ಏನು ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ ಗಮನಕ್ಕಿಲ್ವಾ, ಅಥವಾ ಆಕೆಯನ್ನ ಹುಡುಕಾಟ ಮಾಡೋದ್ರಲ್ಲಿ ಇವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಈಗಲೂ ಕೂಡ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಪ್ರಶ್ನೆ. ಇಷ್ಟೆಲ್ಲ ಆದ್ಮೇಲೆ ಆದ್ರೂ ಕೂಡ ಅಧಿಕಾರಿಗಳು ಸರಿಯಾಗಿ ಸೀರಿಯಸ್ ಆಗಿ ಒಂದು ಪ್ರಕರಣವನ್ನ ತೆಗೆದುಕೊಳ್ತಿಲ್ವಾ ಅನ್ನುವಂಥದ್ದೇ ಬೇಸರದ ಸಂಗತಿ. ಪೃಥ್ವಿ, ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.